ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಜಿರಳೆಗಳ ಪ್ರೊಟೆಸ್ಟ್ ಆಯ್ತಲ್ಲ, ಇದಕ್ಕೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರ ದಿಢೀರ್ ಅಂತ ಉಲ್ಟಾ ಹೊಡೆದಿದೆ. ಅಕ್ಷರಶಃ ಜಿರಳೆಗಳು ಕಂಗಾಲಾಗಿದ್ದಾವೆ. ಸರ್ಕಾರ ಏನು ಹೇಳಿತ್ತು, ಈಗೇನು ಮಾಡೋದಕ್ಕೆ ಹೊರಟಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮುಂದೇನು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಮತ್ತೆ ಧಮಕಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಬೆಳವಣಿಗೆ ಇದು. ನಮಗನ್ಸಿತ್ತು ಸರ್ಕಾರ ಹೀಗೆ ಮಾಡಬಹುದೇನೋ ಅಂತ. ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೆ, ಶಂಕದಿಂದ ತೀರ್ಥ ಬರ್ತಿದ್ದ ಹಾಗೆ ಸರ್ಕಾರ ಪ್ರೊಆಕ್ಟಿವ್ ಆಗುತ್ತೆ ಅಂತ. ಈಗ ಆಗಿದ್ದು ಕೂಡ ಹಾಗೆ. ಇದರ ನಡುವೆ ಹೊಸದಾಗಿ ಶಿಕ್ಷಣ ಖಾತೆಯನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕದ ಪ್ರಹ್ಲಾದ್ ಜೋಶಿಯ ಬಗ್ಗೆ ಈ ಅಣ್ಣ ತಂಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ರೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಹೊಸ ಶಿಕ್ಷಣ ಸಚಿವರನ್ನ ಕೊಳಕು ಮನುಷ್ಯ ಅಂತ ಕರೆದಿದ್ದಾರೆ. ಪ್ರಹ್ಲಾದ್ ಜೋಶಿಯ ಬಗ್ಗೆಯೂ ಕೂಡ ಇವರೊಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಆರಂಭಿಸಿದ್ದಾರೆ. ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಇವರು ಬಾಯಲ್ಲಿ ಯಾವ ರೀತಿಯಾಗಿ ಸುಲಲಿತವಾಗಿ ಸುಳ್ಳು ಬರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗೆ ಪ್ರಿಯಾಂಕಾ ವಾದ್ರಾಗೆ ಅನುರಾಗ್ ಠಾಕೂರ್ ಕೊಟ್ಟಂತಹ ಗೋಮೂತ್ರದ ಔಷಧಿ ಇದೆಯಲ್ಲ, ಆ ವಿಚಾರ ಕೂಡ ಸಖತ್ತಾಗೇ ಇದೆ. ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಂತರ್ ಮಂತರ್ನಲ್ಲಿ ಜಿರಳೆಗಳು ಪ್ರತಿಭಟಿಸಿದ್ವು. ಸರ್ಕಾರ ಅದಕ್ಕೆ ಸ್ಪಂದಿಸಿತು, ಜಿರಳೆಗಳ ಜೊತೆಗೆ ಮಾತನಾಡಿತು. ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೂ ಕೂಡ ಆಯಿತು. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಬೆಂಬಲಿಸುವವರಿಗೆ ಸ್ವಲ್ಪ ಅಸಮಾಧಾನ ಕೂಡ ಆಯಿತು. ಬಿಜೆಪಿಯನ್ನ ಹಾರ್ಡ್ ಕೋರ್ ಆಗಿ ಬೆಂಬಲಿಸ್ತಾ ಇದ್ರಲ್ಲ, ಅವರೇ ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ನಾವು ಸರ್ಕಾರದ ಕಡೆಯಿಂದ ಈ ನಡೆಯನ್ನ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಅಂತ. ಯಾಕೆ ಅವ್ರಿಗೆ ಹಾಗೆ ಅನ್ನಿಸ್ತು ಕೇಳಿದ್ರೆ, ಸರ್ಕಾರ ಈ ಪ್ರತಿಭಟನೆಯ ವಿಚಾರದಲ್ಲಿ ನಡೆದುಕೊಂಡಂತಹ ರೀತಿ ಸರಿಯಿಲ್ಲ. ಆ ಜಿರಳೆಗಳಿಗೆ ಅಷ್ಟ್ಯಾಕೆ ಮಾನ್ಯತೆಯನ್ನು ಕೊಡಬೇಕಾಗಿತ್ತು. ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದಂಥವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಂದ್ರದ ಸಚಿವರು ಪ್ರೆಸ್ ಮೀಟ್ ಮಾಡಬೇಕಾ? ಅವರ ಕೈ ಕುಲುಕಬೇಕಾ? ಅವರ ಪ್ರತಿಭಟನೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ದೇಶ ವಿರೋಧಿ ಕೃತ್ಯಗಳಿಗೆ ಎಡೆಮಾಡಿಕೊಡ್ತಾ ಇತ್ತು. ದೇಶ ವಿರೋಧಿ ಘೋಷಣೆಗಳು ಕೇಳಿಬಂದಿದ್ದಾವೆ, ಹಿಂದುತ್ವದ ವಿರುದ್ಧದ ಘೋಷಣೆಗಳು ಕೇಳಿಬಂದಿದ್ದಾವೆ, ಹಿಂದೂ ದೇವಾನುದೇವತೆಗಳನ್ನ ಅಲ್ಲಿ ನಿಂದಿಸಲಾಗಿದೆ, ಪ್ರಧಾನಿಯವರ ತಾಯಿಯ ಬಗ್ಗೆ ಮಾತನಾಡಿದರೆ. ಅಂತಹ ಪ್ರತಿಭಟನಾಕಾರರ ಬಗ್ಗೆ ಈ ಸರ್ಕಾರ ಯಾಕಿಷ್ಟು ಸಹಾನುಭೂತಿಯನ್ನು ತೋರಿಸ್ತಾ ಇದೆ? ಇದು ಬಹುತೇಕ ಬಿಜೆಪಿಗರ ಪ್ರಶ್ನೆ ಆಗಿತ್ತು. ಸರ್ಕಾರದ ಬಗ್ಗೆ ಕೆಲವರು ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಮಿತ್ರರೇ, ಇದು ಸರ್ಕಾರಕ್ಕೆ ಬಹಳ ಸೂಕ್ಷ್ಮ ವಿಚಾರವೂ ಕೂಡ ಹೌದು. ಸರ್ಕಾರ ಏನೇ ತೀರ್ಮಾನ ಮಾಡಬಹುದು, ಆದರೆ ತನ್ನ ವೋಟರ್ ಬೇಸ್ ಅನ್ನ ಅವರು ಗಮನದಲ್ಲಿ ಇಟ್ಕೊಂಡಿರಬೇಕು. ಈ ತೀರ್ಮಾನ ಮಾಡಿದ್ದೇ ಆದ್ರೆ ನನ್ನ ವೋಟರ್ ಬೇಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಇನ್ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಯೇ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಯಾವುದೋ ಒಂದು ತೀರ್ಮಾನ ಕೈಗೊಳ್ತಾರಪ್ಪ, ಇವತ್ತು ಬಿಜೆಪಿಯವರು ಬಹಳ ದೊಡ್ಡ ಪ್ರತಿಭಟನೆ ಮಾಡಿದ್ರು, ಅಥವಾ ಇನ್ಯಾವುದೋ ವಿದ್ಯಾರ್ಥಿ ಸಂಘಟನೆ ಒಂದು ದೊಡ್ಡ ಪ್ರತಿಭಟನೆಯನ್ನೇ ಮಾಡ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಂತಂದ್ರೆ ತನ್ನ ಪಕ್ಷದ ವೋಟರ್ ಬೇಸ್ಗೆ ಇದು ಯಾವ ರೀತಿಯಾಗಿ ರೀಚ್ ಆಗುತ್ತೆ, ಅವರ ಭಾವನೆಗೆ ಧಕ್ಕೆ ಬರುತ್ತಾ, ಇದನ್ನ ಯೋಚನೆ ಮಾಡ್ತಾರೆ. ಈ ಜಿರಳೆಗಳ ವಿಚಾರದಲ್ಲಿ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರು ವಿರೋಧಿಸಿದ್ರು. ಬಿಜೆಪಿಯ ವೋಟರ್ ಬೇಸ್ ನಲ್ಲಿ ಅದರ ಬಗ್ಗೆ ವಿಪರೀತವಾದಂತಹ ವಿರೋಧ ಇತ್ತು. ಅಂತಹದ್ರಲ್ಲಿ ಸರ್ಕಾರ ಮಾನ್ಯತೆ ಕೊಡ್ತಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಆ ಸಂದರ್ಭದಲ್ಲೇ ನಿಮಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೆ. ಈಗ ಒಬ್ಬ ಬಹಳ ಶಕ್ತಿಶಾಲಿ ಆದಂಥವನು ಬಗ್ಗತಾ ಇದ್ದಾನೆ, ಅವನು ತಗ್ಗಿ ನಡೀತಾ ಇದ್ದಾನೆ ಅಂತಂದ್ರೆ ಯೋಚನೆ ಮಾಡಬೇಕಾದಂತಹ ವಿಚಾರ. ಕೇಂದ್ರ ಸರ್ಕಾರ ಇಷ್ಟೊಂದು ಬೆಂಡ್ ಆಗಿದೆ ಅಂತಂದ್ರೆ ಇದರ ಹಿಂದೆ ಏನೋ ಸೀಕ್ರೆಟ್ ಇದೆ, ಅವ್ರದ್ದೇನೋ ಬೇರೆ ಪ್ಲಾನ್ ಆಫ್ ಆಕ್ಷನ್ ಇದೆ ಅನ್ನುವಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ. ಆಗ ಕೆಲವರು ಅದನ್ನು ಟೀಕಿಸಿದ್ರು. ಈಗ ಅವತ್ತು ನಾನು ಏನು ಅಭಿಪ್ರಾಯ ಪಟ್ಟಿದ್ನೋ ಅದು ಸತ್ಯ ಆಗ್ತಾ ಇದೆ. ಸ್ವತಃ ಜೆ ಪಿ ನಡ್ಡಾ ಯಾವ ಜಿರಳೆಯ ಜೊತೆಗೆ ಕೈ ಜೋಡಿಸಿದ್ರೋ ಅದೇ ಜೆ ಪಿ ನಡ್ಡಾ ಇವತ್ತು ರಾಜ್ಯಸಭೆಯಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಪ್ರತಿಭಟನೆಯ ವಿಚಾರದಲ್ಲಿ ಸರ್ಕಾರ ಏನ್ ಮಾಡಬೇಕೋ ಅದನ್ನ ಮಾಡಿಯೇ ಮಾಡುತ್ತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ರಾಜ್ಯಸಭೆಯಲ್ಲಿ ಕೇರಳದ ಎಡಪಕ್ಷದ ಸಂಸದನಾಗಿರುವಂತಹ ಜಾನ್ ಬಿಟಾ ಒಂದು ಪ್ರಶ್ನೆಯನ್ನೇ ಎತ್ತುತ್ತಾರೆ. ದೆಹಲಿ ಪೊಲೀಸರು ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಿನ್ನೆ ನಮ್ಮ ಪಕ್ಷದ ಕಚೇರಿಗೆ ಪೊಲೀಸರು ಬಂದಿದ್ರು, ನಮ್ಮ ನಾಯಕರನ್ನೆಲ್ಲ ಬಂಧಿಸಿದ್ದಾರೆ. ಜೆಎನ್ಯು ಯೂನಿವರ್ಸಿಟಿಯ ಮಾಜಿ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷೆಯಾದಂತಹ ನಿರ್ಮಲಾರನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು ಕೇಳಿದ್ರೆ, ಅವರು ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕೇವಲ ಪ್ರತಿಭಟನೆಯಲ್ಲಿ ಭಾಗಿಯಾದ ಕಾರಣದಿಂದಾಗಿ ಅವರನ್ನ ಬಂಧಿಸಲಾಗಿದೆ. ಹೀಗಂತ ರಾಜ್ಯಸಭೆಯಲ್ಲಿ ಎಡಪಕ್ಷದ ಸಂಸದ ಗಂಭೀರ ಆರೋಪ ಮಾಡ್ತಾರೆ. ಗೊತ್ತಲ್ಲ, ಇಂತಹ ಆರೋಪ ಕೇಳಬಂದ್ರೆ ಅತ್ಯಂತ ಖುಷಿ ಪಡುವಂತಹದ್ದು ಕಾಂಗ್ರೆಸ್. ಹೀಗಾಗಿ ಖರ್ಗೆಗೆ ಕಿವಿ ತಂಪಾಗುತ್ತೆ, ತಕ್ಷಣ ಎದ್ದು ನಿಲ್ತಾರೆ. ಯಾರು ಪ್ರಶ್ನೆ ಮಾಡಿದ್ದು ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಜಾನ್ ಬಿಟಾ ವಿರುದ್ಧವಾಗಿ ಖರ್ಗೆ ಮಾತನಾಡಬೇಕಾಗಿತ್ತು. ಯಾಕೆ ಕೇಳಿದ್ರೆ ಮೊನ್ನೆವರೆಗೂ ಕೂಡ ಕೇರಳದಲ್ಲಿ ಇವರು ಬಡದಾಡ್ಕೊಂಡಿದ್ರು. ಈಗಲೂ ಸಹ ಕೇರಳದಲ್ಲಿ ಅಧಿಕೃತ ವಿರೋಧ ಪಕ್ಷ ಇದೇ ಎಡಪಕ್ಷ.
ಆದ್ರೆ ಖರ್ಗೆ ಹೇಳ್ತಾರೆ, ಸ್ನೇಹಿತ ಜಾನ್ ಬಿಟಾ ಹೇಳಿರುವಂತಹ ವಿಚಾರ ಬಹಳ ಆಘಾತಕಾರಿಯಾಗಿದೆ. ಒಂದು ರಾಷ್ಟ್ರೀಯ ಪಕ್ಷದ ಕಚೇರಿಗೆ ನುಗ್ಗಿ ಒಬ್ಬರ ಬಂಧನ ಆಗುತ್ತೆ ಅಂತಂದ್ರೆ ಈ ದೇಶದ ಸಂವಿಧಾನ ಆಪತ್ತಿನಲ್ಲಿದೆ. ಹೀಗಂತ ಖರ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲಿ ಇವರೇನು ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲೇನು ಆಶ್ಚರ್ಯ ಪಡುವಂತಹ ವಿಚಾರವೂ ಕೂಡ ಇಲ್ಲ. ಇದಕ್ಕೆ ಉತ್ತರಿಸಿದಂತಹ ರಾಜ್ಯಸಭೆಯ ಸಭಾನಾಯಕ JP ನಡ್ಡಾ, ಸ್ಟೂಡೆಂಟ್ ಹೋರಾಟದಲ್ಲಿ ಇದೆಲ್ಲವೂ ಕೂಡ ಕಾಮನ್. ಹೋರಾಟಕ್ಕಿಳಿಬೇಕು ಅಂತಂದ್ರೆ ಜೈಲಿಗೆ ಹೋಗೋದಕ್ಕೆ ಸಿದ್ಧ ಆಗಿರಬೇಕು. ನಾನು ಸಹ ಸ್ಟೂಡೆಂಟ್ ಲೀಡರ್ ಆಗಿಯೇ ಇಲ್ಲಿಗೆ ಬಂದಂತವನು. ಆದ್ರೆ ಎಮರ್ಜೆನ್ಸಿ ಟೈಮ್ ನಲ್ಲಿ ನನ್ನನ್ನ ಕ್ಲಾಸ್ ರೂಮ್ಗೆ ಬಂದು ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿದ್ಯಾರ್ಥಿ ಹೋರಾಟದಲ್ಲಿ ಬಂಧನ ಸಹಜವಾದಂತಹ ಪ್ರಕ್ರಿಯೆ, ಅದೆಲ್ಲ ಕಾಮನ್ ಅನ್ನುವ ರೀತಿಯಲ್ಲಿ ನಡ್ಡಾ ಹೇಳಿಕೆ ಕೊಟ್ರು. ಮಿತ್ರರೇ, ಇಲ್ಲೇ ಇರುವಂತಹದ್ದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಈ ಮೂಲಕವಾಗಿ ಸರ್ಕಾರ ಏನ್ ಕನ್ವೆ ಮಾಡ್ತಾ ಇದೆ ಅಂತಂದ್ರೆ, ದೆಹಲಿಯಲ್ಲಿ ಯಾರೆಲ್ಲ ಪ್ರತಿಭಟನೆ ಮಾಡಿದ್ರೋ ಅದು ವಿದ್ಯಾರ್ಥಿಗಳಾಗಿರ್ಲಿ, ವಿದ್ಯಾರ್ಥಿ ನಾಯಕರಾಗಿರ್ಲಿ, ಅವರ ವಿರುದ್ಧವಾಗಿ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. FIR ಮಾಡಲ್ಲ, ಕೇಸ್ ಮಾಡಲ್ಲ ಅನ್ನುವಂಥದ್ದೆಲ್ಲ ಸುಮ್ಮನೆ. ಇದನ್ನ ಸ್ಪಷ್ಟವಾಗಿ ಸರ್ಕಾರ ಕನ್ವೆ ಮಾಡಿದೆ. ಇದನ್ನ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಶಂಖದಿಂದ ಯಾವಾಗ ತೀರ್ಥ ಬರುತ್ತೋ ತಕ್ಷಣ ಕಾರ್ಯಾಚರಣೆ ಶುರುವಾಗತ್ತೆ ಅಂತ. ಸರ್ಕಾರಕ್ಕೆ ಅವತ್ತು ಜಂತರ್ ಮಂತರ್ ಖಾಲಿ ಆಗಬೇಕಾಗಿತ್ತು, ಸಂಸತ್ ಕಲಾಪ ಸುಗಮವಾಗಿ ನಡಿಬೇಕಾಗಿತ್ತು. ಯಾಕೆ ಅಂತಂದ್ರೆ ಇಂಪಾರ್ಟೆಂಟ್ ಬಿಲ್ಗಳಿದ್ವು. ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅದು ಇನ್ನಷ್ಟು ತೀವ್ರಗೊಳ್ಳೋದು, ದೇಶಾದ್ಯಂತ ಅದೇ ಸುದ್ದಿ ಆಗುವಂತಹದ್ದು, ಇದೆಲ್ಲ ಸರ್ಕಾರಕ್ಕೆ ಬೇಕಾಗಿರಲಿಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರ ಆ ಜಿರಳೆಗಳ ಬೇಡಿಕೆಗಳಿಗೆ ತಲೆ ಅಲ್ಲಾಡಿಸ್ತು. ಆದರೆ ಈ ಮಧ್ಯದಲ್ಲಿ ಆದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಈ ಜಿರಳೆಗಳೇ ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದ್ರು. ವಿಪರೀತವಾಗಿ ಲಾಠಿ ಬೀಸಿದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ. ಸುಪ್ರೀಂ ಕೋರ್ಟ್ನ CJI ನೇತೃತ್ವದ ತ್ರಿಸದಸ್ಯ ಪೀಠ ಇದನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಈ ವಿಚಾರದಲ್ಲಿ ಮಧ್ಯಂತರವಾಗಿ ಒಂದು ಆದೇಶ ಮಾಡಿದ್ದಾರೆ. ಅದು ತೀರಾ ಬ್ಯಾಲೆನ್ಸ್ಡ್ ಆಗಿದೆ. ಅಂದ್ರೆ ಈ ದೇಶದ ಜನ ಏನು ಯೋಚನೆ ಮಾಡ್ತಿದ್ರು ಅದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ಕಡೆಯಿಂದ ನಿರ್ದೇಶನ ಬಂದಿದೆ. ಅದೇನು ಕೇಳಿದ್ರೆ, ಈ ಪ್ರತಿಭಟನಾಕಾರರ ಮೇಲೆ ಬಲವಂತದ ಪ್ರಯೋಗಗಳಿದಾವಲ್ಲ, ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬನಿಗೂ ಕೂಡ ಅವಕಾಶ ಕೊಡಬೇಕು, ಅವಕಾಶ ಇದೆ. ಅದು ಸಂವಿಧಾನದತ್ತವಾದಂತಹ ಹಕ್ಕು. ಇದನ್ನ ಸುಪ್ರೀಂ ಕೋರ್ಟ್ ದೃಢೀಕರಿಸ್ತಾ, ಈ ಪ್ರತಿಭಟನೆಯಲ್ಲಿ ಯಾರಾದರೂ 18 ವರ್ಷದ ಒಳಗಿನ ಅಮಾಯಕರ ಬಂಧನ ಆಗಿದ್ರೆ ಅವರನ್ನ ತಕ್ಷಣ ರಿಲೀಸ್ ಮಾಡಬೇಕು. ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಅಮಾಯಕರು ಅಂತಂದ್ರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥವ್ರು. ಸುಪ್ರೀಂ ಕೋರ್ಟ್ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿತು, ಹೇಳಲೇಬೇಕಾಗಿತ್ತು ಕೂಡ. ಅದಕ್ಕೆ ಮುಂದುವರೆದು ಸುಪ್ರೀಂ ಕೋರ್ಟ್ ಹೇಳಿರೋದಿದೆಯಲ್ಲ, ಇದು ಸರ್ಕಾರಕ್ಕೆ ಶಕ್ತಿಯನ್ನ ಕೊಟ್ಟಿದೆ. ಯಾರೆಲ್ಲ ಕ್ರಿಮಿನಲ್ ಹಿನ್ನೆಲೆಯವರಿದ್ದಾರೋ ಅವರ ಬಿಡುಗಡೆ ಅವಶ್ಯಕತೆ ಇಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಯಾವುದೇ ಸಾಕ್ಷಿ ನಾಶ ಆಗಬಾರದು, ಜೊತೆಗೆ ಇರುವಂತಹ ಎಲ್ಲ ಸಾಕ್ಷಿಗಳಿದಾವಲ್ಲ ಇದನ್ನ ಪಬ್ಲಿಕ್ಗೆ ಬಿಡುಗಡೆ ಮಾಡಬಾರದು. ಅಂದ್ರೆ ಪೊಲೀಸರ ಬಳಿಯಲ್ಲಿ ವಿಡಿಯೋ ಸಾಕ್ಷಿಗಳಿದಾವೆ, ಅದನ್ನ ಸಾರ್ವಜನಿಕಗೊಳಿಸಬೇಡಿ. ಹೀಗಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಮಿತ್ರರೇ, ಸುಪ್ರೀಂ ಕೋರ್ಟ್ ತೀರ್ಪಿದೆಯಲ್ಲ, ಇದು ದೆಹಲಿ ಪೊಲೀಸರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆನೆ ಬಲವನ್ನ ತಂದು ಕೊಟ್ಟಿದೆ. ಕೇಂದ್ರ ಸರ್ಕಾರವು ಬಯಸ್ತಾ ಇಲ್ಲ ಸುಮ್ಮನೆ ಯಾರನ್ನು ಅಮಾಯಕರನ್ನು ತಂದು ಜೈಲಿನಲ್ಲಿ ಇಡಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಖಂಡಿತವಾಗ್ಲೂ ಇಲ್ಲ. ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಕ್ರಿಮಿನಲ್ಗಳು ತಪ್ಪಿಸಿಕೊಳ್ಳುವಂತಹದ್ದು ದೇಶಕ್ಕೆ ಇಷ್ಟ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬರೋದಕ್ಕೆ ಮುಂಚೆ ಸರ್ಕಾರವೇ ಈ ತೀರ್ಮಾನವನ್ನ ಮಾಡಿದ್ದೇ ಆದರೆ ವಿರೋಧ ಜಾಸ್ತಿ ಆಗ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ನಿಂದಲೇ ತೀರ್ಪು ಬಂದಿದೆ, ಶಂಖದಿಂದ ತೀರ್ಥ ಬಂದಾಯಿತು. ಇದನ್ನ ಯಾರಾದರೂ ವಿರೋಧ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆದರೆ CJP ವಿರೋಧ ಮಾಡ್ತಾ ಇದೆ. ಅವರು ಸರ್ಕಾರಕ್ಕೆ ಮತ್ತೆ ಧಮಕಿ ಹಾಕಿದ್ದಾರೆ, ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಮುಂದಿಟ್ಟುಕೊಂಡು ಬಲವಂತದ ಕ್ರಮಕ್ಕೆ ಮುಂದಾಗಿದ್ದೇ ಆದರೆ ನಾವು ಮತ್ತೆ ಬೀದಿಗೆ ಬರ್ತೀವಿ ಅಂತ. ಇನ್ನು ಇವರ ಈ ಒಣಧಮಕಿಗೆಲ್ಲ ಸರ್ಕಾರ ಹೆದರುತ್ತೆ ಅಂತ ನನಗನ್ಸಲ್ಲ. ಪೊಲೀಸರು ಏನು ಮಾಡಬೇಕೋ ಅದನ್ನ ಮಾಡಿಯೇ ಮಾಡ್ತಾರೆ. ಮಿತ್ರರೇ, ಈ ವಿದ್ಯಾರ್ಥಿ ದೆಸೆಯಲ್ಲಿ ಹೋರಾಟ ಮಾಡೋದಿದೆಯಲ್ಲ, ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಪ್ಪಿ ತಪ್ಪಿ ನಮ್ಮ ಮೇಲೊಂದು ಕೇಸ್ ಆಯಿತು ಅಂತಂದ್ರೆ ಅದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು. ಮುಂದೆ ನಮ್ಮ ಜೀವನಕ್ಕೆ ಅದು ತೊಡಕಾಗ್ಬಿಡುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಳ್ಳೋದಕ್ಕಾಗೋದಿಲ್ಲ, ಆ ಕೇಸ್ನಿಂದ ಹೊರಬರೋದಕ್ಕಾಗೋದಿಲ್ಲ. ಬಹಳ ಕಷ್ಟ ಇದೆ. ಜೊತೆಗೆ ಇವರು ಪೊಲೀಸರನ್ನ ತೀರಾ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರು ಗಾಯಗೊಂಡಿದ್ದಾರೆ, ಅವರಿಗೊಂದು ರೊಚ್ಚಿದೆ. ಹೀಗಾಗಿ ಒಂದು ವೇಳೆ ಸರ್ಕಾರ ಸ್ವಲ್ಪ ತಟಸ್ಥ ಆಗಬಹುದೇನೋ, ಆದರೆ ಪೊಲೀಸರು ಆಗೋದಿಲ್ಲ. ಅವ್ರಿಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ, ಹೇಗ್ ಮಾಡಬೇಕು ಅಂತ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ಅವರು ಮುಂದಿನ ಕಾರ್ಯಾಚರಣೆ ಮಾಡ್ತಾರೆ. ಮಿತ್ರರೇ, ಇದೆಲ್ಲ ಪ್ರತಿಭಟನಾಕಾರರಿಗೆ ಗೊತ್ತಿಲ್ಲ ಅಂತಲ್ಲ. ಅದಕ್ಕೋಸ್ಕರವಾಗಿ ಆ ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ಇವರೆಲ್ಲರೂ ಕೂಡ ಕಪಿಲ್ ಸಿಬಲ್ ಹಿಂದೆ ಓಡ್ತಾ ಇರೋದು. ಈ ದೇಶದಲ್ಲಿ ಧರ್ಮದ್ರೋಹಿಗಳು, ದೇಶದ್ರೋಹಿಗಳನ್ನ ರಕ್ಷಿಸೋದಕ್ಕಿರುವಂತಹ ಅತಿ ದೊಡ್ಡ ಲಾಯರ್ ಯಾರು ಕೇಳಿದ್ರೆ ಇದೇ ಕಪಿಲ್ ಸಿಬಲ್. ಅಂತವರಿಗೆಲ್ಲ ಈ ಮನುಷ್ಯ ಆಪದ್ ಬಾಂಧವ. ಅದು ಅಲ್ಲದೆ ಈ ಕಪಿಲ್ ಸಿಬಲ್ 1 ಕೋಟಿ ಬೇರೆ ಘೋಷಣೆ ಮಾಡಿದ್ದಾನೆ. ಈ CJP ಅವರ ಕಾನೂನಿನ ಹೋರಾಟಕ್ಕೆ ನಾನು ಕೊಡ್ತೀನಿ ಅಂತ. ಯಾಕಿದೆಲ್ಲ ಆಗ್ತಾ ಇದೆ? ಅವ್ರಿಗೆ ಗೊತ್ತು ಕಾನೂನಿನ ಹೋರಾಟ ಅನಿವಾರ್ಯ. ಸರ್ಕಾರ ನಮ್ಮ ಮೇಲೆ ಕೇಸ್ ಹಾಕುತ್ತೆ, ಕೇಸನ್ನು ಎದುರಿಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟ. ಅದಕ್ಕೋಸ್ಕರವಾಗಿ ಅವರೀಗ ಕಾನೂನಿನ ಹೋರಾಟಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧ ಆಗ್ತಾ ಇದ್ದಾರೆ.
ಇನ್ನು ಈ ನೀಟ್ ಪೇಪರ್ ಲೀಕ್ ಆದ ಬಳಿಕ ಕೇಂದ್ರ ಸರ್ಕಾರ ತಂದಂತಹ ಹೊಸ ಕಾನೂನೇನಿದೆ ಅದರ ಕುರಿತಾಗಿ ಲೋಕಸಭೆಯಲ್ಲಿ ಕಾವೇರಿದ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರು ಕಾನೂನನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ, ವಿಪಕ್ಷದವರು ಇದು ನಿಮ್ಮ ಫೇಲ್ಯೂರ್ ಅಂತ ಟೀಕಿಸ್ತಾ ಇದ್ದಾರೆ. ಈ ನಡುವೆ ಪ್ರಿಯಾಂಕಾ ವಾದ್ರಾ ಕೂಡ ಇದರ ಬಗ್ಗೆ ಮಾತನಾಡಿದ್ರು. ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಎರಡು ವಿವಾದವನ್ನು ಹುಟ್ಟು ಹಾಕಿದ್ರು. ಒಂದು, ಹಾಲಿ ಎಜುಕೇಷನ್ ಮಿನಿಸ್ಟರ್ ಆದಂತಹ ಪ್ರಹ್ಲಾದ್ ಜೋಶಿ ಬಗ್ಗೆ ಅವರು ಆಡಿದಂತಹ ಒಂದು ಮಾತು. ಎರಡನೇದಾಗಿ, ನರೇಂದ್ರ ಮೋದಿ ಅವರು ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದಾರಲ್ಲ, ಅದರಲ್ಲಿ IIT ಮದ್ರಾಸ್ನ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ವಿ ಕಾಮಕೋಟಿ ಅವರನ್ನ ಕೂಡ ನೇಮಿಸಲಾಗಿದೆ. ಈ ವಿಚಾರದಲ್ಲಿ ಪ್ರಿಯಾಂಕಾ ವಾದ್ರಾ ಟೀಕೆ ಮಾಡಿದ್ರು. ಪ್ರೊಫೆಸರ್ ವಿ ಕಾಮಕೋಟಿ ಗೋಮೂತ್ರ ತಜ್ಞ ಹೀಗಂತ ಪ್ರೊಫೆಸರ್ ವಿ ಕಾಮಕೋಟಿ ಅವರ ಬಗ್ಗೆ ಲೇವಡಿ ಮಾಡಿದ್ರು. ಇದಕ್ಕೆ ಬಿಜೆಪಿಯ ಸಂಸದ ಮಾಜಿ ಸಚಿವ ಅನುರಾಗ್ ಠಾಕೂರ್ ತೀವ್ರ ತರದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಪ್ರಿಯಾಂಕಾ ವಾದ್ರಾ ಅವರು ಪ್ರೊಫೆಸರ್ ವಿ ಕಾಮಕೋಟಿ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಪ್ರೊಫೆಸರ್ ವಿ ಕಾಮಕೋಟಿ ಅವರು PhD ಮಾಡಿ ಅನೇಕ ಡಿಗ್ರಿಗಳನ್ನು ಸಂಪಾದಿಸಿದ್ದಾರೆ. ಅವರೊಬ್ಬರು ವಿಜ್ಞಾನಿ, ವಿಜ್ಞಾನದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿ ಪರಂಪರೆಯ ಮೇಲೆಯೂ ಕೂಡ ಸ್ಟಡಿ ಮಾಡಿದ್ದಾರೆ. ಇವತ್ತು ನೆಹರು ಗಾಂಧಿ ಪರಿವಾರದ ಎಲ್ಲಾ ಡಿಗ್ರಿಗಳನ್ನು ಒಟ್ಟಾಕಿದ್ರೂ ಕೂಡ ಪ್ರೊಫೆಸರ್ ವಿ ಕಾಮಕೋಟಿ ಅವರ ಡಿಗ್ರಿಗೆ ಸರಿಸಮ ಅಲ್ಲ. ಅಷ್ಟೊಂದು ಅವರು ಓದ್ಕೊಂಡಿದ್ದಾರೆ. ಅಂತವರನ್ನ ನೀವು ಗೋಮೂತ್ರ ತಜ್ಞ ಅಂತ ಲೇವಡಿ ಮಾಡ್ತಾ ಇದ್ದೀರಿ. ಇವತ್ತು ಪ್ರಿಯಾಂಕಾ ವಾದ್ರಾ ಅವರ ಬುದ್ಧಿಮತ್ತೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಅವರು ಗೋಮೂತ್ರ ಸೇವಿಸಿದ್ರೆ ಸರಿ ಹೋಗಬಹುದು ಅಂತ ಅನುರಾಗ್ ಠಾಕೂರ್ ಪ್ರಿಯಾಂಕಾ ವಾದ್ರಾ ಬಗ್ಗೆ ಲೇವಡಿ ಮಾಡಿದ್ರು. ಇಷ್ಟು ದಿನ ಈ ಕಾಂಗ್ರೆಸ್ ನೇತೃತ್ವದ ಲೆಫ್ಟ್ ವಿಂಗ್ ಇಕೋಸಿಸ್ಟಮ್ ಧರ್ಮೇಂದ್ರ ಪ್ರಧಾನರನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಈಗ ದಿಢೀರ್ ಅಂತ ಹೊಸದಾಗಿ ಶಿಕ್ಷಣ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಟಾರ್ಗೆಟ್ ಮಾಡೋದ್ರಲ್ಲೇನೂ ತಪ್ಪಿಲ್ಲ, ಆದರೆ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡೋದಿದೆಯಲ್ಲ, ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಮೊದಲಿಗೆ ಲೋಕಸಭೆಯಲ್ಲಿ ಮಾತನಾಡಿದಂತಹ ಪ್ರಿಯಾಂಕಾ ವಾದ್ರಾ ಪ್ರಹ್ಲಾದ್ ಜೋಶಿ ಬಗ್ಗೆ ಒಂದು ಗಂಭೀರತರವಾದಂತಹ ಆರೋಪ ಮಾಡ್ತಾರೆ. ಗಂಭೀರ ಅನ್ನೋದಕ್ಕಿಂತಲೂ ಕೂಡ ಆಪತ್ತಿದಾಯಕವಾದಂತಹ ಮಾತು ಹೇಳ್ತಾರೆ. ಆರೋಪ ಏನು ಕೇಳಿದ್ರೆ, ಪ್ರಹ್ಲಾದ್ ಜೋಶಿ ಅವರು ಗರ್ಭಿಣಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಅತ್ಯಾಚಾರಿಗಳನ್ನು ಸಮರ್ಥಿಸಿಕೊಂಡಂತಹ ವ್ಯಕ್ತಿ ಹೀಗಂತ ಪ್ರಿಯಾಂಕಾ ವಾದ್ರಾ ಹೇಳ್ತಾರೆ. ಅದಕ್ಕೆ ಲೋಕಸಭೆಯಲ್ಲಿ ತೀವ್ರತರವಾದಂತಹ ವಿರೋಧ ವ್ಯಕ್ತವಾಗುತ್ತೆ. ಕಿರಣ್ ರಿಜಿಜು ಇದು ಕ್ಯಾರೆಕ್ಟರ್ ಅಸಾಸಿನೇಷನ್, ಇದಕ್ಕೆ ದಾಖಲೆ ಕೊಡಬೇಕು, ಸುಮ್ಮನೆ ಈ ರೀತಿಯಾಗಿ ಹೇಳಬಾರದು ಅಂತ ಪ್ರಿಯಾಂಕಾ ವಾದ್ರಾ ವಿರುದ್ಧ ಕಿಡಿಕಾರ್ತಾರೆ. ಪ್ರಹ್ಲಾದ್ ಜೋಶಿಯು ಕೂಡ ಇದನ್ನ ಖಂಡಿಸ್ತಾರೆ. ಈ ನಡುವೆ ಸ್ಪೀಕರ್ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ವಿಚಾರವನ್ನ ಅಲ್ಲಿಗೆ ತಣ್ಣಗೆ ಮಾಡಿರ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಹೊರಭಾಗದಲ್ಲಿ ಮಾಧ್ಯಮಗಳಿಗೆ ಮಾತನಾಡುವಂತಹ ವೇಳೆ ಪ್ರಹ್ಲಾದ್ ಜೋಶಿಯ ಬಗ್ಗೆ ಮತ್ತೆ ಅದೇ ಆರೋಪ ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಒಬ್ಬ ಕೊಳಕು ಮನುಷ್ಯ, ಅತ್ಯಂತ ಹೀನ ಮನಸ್ಥಿತಿಯ ವ್ಯಕ್ತಿ. ನಾನು ಹೀಗೆ ಹೇಳೋದಕ್ಕೆ ಕಾರಣ ಏನು ಕೇಳಿದ್ರೆ, ಇದೇ ಪ್ರಹ್ಲಾದ್ ಜೋಶಿ ಅತ್ಯಾಚಾರಿಗಳಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳದಂತಹ ವ್ಯಕ್ತಿ. ಅಂತವರನ್ನ ಈಗ ಮೋದಿ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ಹೀಗಂತ ರಾಹುಲ್ ಗಾಂಧಿ ಹೇಳ್ತಾರೆ. ಮಿತ್ರರೇ, ಇದು ನನ್ನ ತಲೆಗೆ ಹುಳ ಬಿಟ್ಬಿಡ್ತು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ರಾಹುಲ್ ಗಾಂಧಿ ಏನ್ ಹೇಳ್ತಾ ಇರೋದು, ಪ್ರಹ್ಲಾದ್ ಜೋಶಿ ಅವರು ಅತ್ಯಾಚಾರಿಗಳಿಗೆ ಪ್ರೊಟೆಕ್ಷನ್ ಬೇಕು ಅಂತ ವಾದ ಮಾಡಿದಂತಹ ವ್ಯಕ್ತಿ ಕೊಳಕು ವ್ಯಕ್ತಿ ಅಂತ ಟೀಕೆ ಮಾಡ್ತಾ ಇದಾರಲ್ವಾ. ಇದೇನು ಸಣ್ಣ ಹೇಳಿಕೆನಾ? ಒಂದು ವೇಳೆ ಪ್ರಹ್ಲಾದ್ ಜೋಶಿ ಹಾಗೇನಾದ್ರೂ ಹೇಳಿದ್ದೇ ಆಗಿದ್ರೆ ಅವರು ಶಿಕ್ಷಣ ಸಚಿವರಾಗಿರೋದು ಹಾಗಿರ್ಲಿ ಸ್ವಾಮಿ, ಅವರು MP ಆಗೋದಕ್ಕೂ ನಾಲಾಯಕ್, ಅವರು ರಾಜಕೀಯ ಜೀವನದಲ್ಲೇ ಇರಬಾರದು. ರಾಹುಲ್ ಗಾಂಧಿ ಸಂಸತ್ ಭವನದ ಮುಂದೆ ನಿಂತು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಏನಾದ್ರೂ ಸತ್ಯ ಇರಬೇಕಲ್ವಾ. ನಾನು ಇದ್ರ ಬಗ್ಗೆ ಹುಡುಕೋದಕ್ಕೆ ಶುರು ಮಾಡಿದೆ. ಆದರೆ ನನ್ನ ಕೆಲಸವನ್ನ ಸುಲಭ ಮಾಡಿದ್ದು ಕಾಂಗ್ರೆಸ್ನ ಓರ್ವ ಗಂಜಿ ಗಿರಾಕಿನೇ. ಆತ ಪ್ರಹ್ಲಾದ್ ಜೋಶಿ ಮಾತನಾಡದಂತಹ ಒಂದು ವಿಡಿಯೋವನ್ನ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಶೇರ್ ಮಾಡಿದ್ದ. ಯಾವುದನ್ನ ಆಧರಿಸಿ ಪ್ರಹ್ಲಾದ್ ಜೋಶಿ ಬಗ್ಗೆ ಇವರೆಲ್ಲ ಈ ಆರೋಪ ಮಾಡ್ತಾ ಇರೋದು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, 2002ರಲ್ಲಿ ಗುಜರಾತ್ನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ನಡೆದಿತ್ತು. ಅದು ಗ್ಯಾಂಗ್ ರೇಪ್. ಬಿಲ್ಕಿಸ್ ಬಾನು ಗ್ಯಾಂಗ್ ರೇಪ್ ಪ್ರಕರಣ ಅಂತ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ಅದಕ್ಕೆ ಕಾರಣ ಏನು ಕೇಳಿದ್ರೆ, 11 ಮಂದಿ ರೇಪಿಸ್ಟ್ಗಳು ಬಿಲ್ಕಿಸ್ ಬಾನು ಅನ್ನುವಂತಹ ಗರ್ಭಿಣಿ ಸ್ತ್ರೀ ಮೇಲೆ ಅತ್ಯಾಚಾರ ಮಾಡಿದ್ರು. ಆ 11 ಮಂದಿ ಅರೆಸ್ಟ್ ಆಗತ್ತೆ, ಅವರ ಅಪರಾಧ ಸಾಬೀತಾಗತ್ತೆ, ಅವರಿಗೆ ಶಿಕ್ಷೆ ಕೂಡ ಪ್ರಕಟಗೊಂಡಿರುತ್ತೆ. ಆದ್ರೆ ಈ ನಡುವೆ 2022ರಲ್ಲಿ, ಅಂದ್ರೆ ಆ ಘಟನೆ ನಡೆದಂತಹ 20 ವರ್ಷದ ಬಳಿಕ ಗುಜರಾತ್ನ ಸರ್ಕಾರ ಒಂದು ಕೆಟ್ಟ ತೀರ್ಮಾನ ಮಾಡುತ್ತೆ. ಈ ಆರೋಪಿಗಳೇನಿದ್ದಾರೆ ಇವರು ಸನ್ನಡತೆಯನ್ನ ಹೊಂದಿದ್ದಾರೆ, ತನ್ನ ತಪ್ಪನ್ನ ತಿದ್ದಿಕೊಂಡಿದ್ದಾರೆ, ಹೀಗಾಗಿ ಇವರನ್ನ ಅವಧಿಪೂರ್ವವಾಗಿ ರಿಲೀಸ್ ಮಾಡಬಹುದು ಅಂತ ಸರ್ಕಾರ ತೀರ್ಮಾನ ಕೈಗೊಂಡು 2022ರ ಆಗಸ್ಟ್ 15ನೇ ತಾರೀಕು ಅವರೆಲ್ಲರನ್ನ ಬಿಡುಗಡೆಗೊಳಿಸಿರುತ್ತೆ. ಸರ್ಕಾರದ ಈ ತೀರ್ಮಾನ ಇದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸಹಜವಾಗಿ ಆಕ್ರೋಶ ಪಡುವಂತಹ ವಿಚಾರವೇ. ಅನಂತರದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡ್ತು, ಅದನ್ನು ತಿರಸ್ಕರಿಸಿತು. ಪುನಃ ಇವರಿಗೆ ಜೈಲು ಶಿಕ್ಷೆ ಆಯಿತು. ವಾಪಸ್ ಇವರೆಲ್ಲ ಜೈಲಿಗೆ ಹೋದ್ರು. ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಈ ವಿಚಾರವನ್ನ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಆ ಸಂದರ್ಭದಲ್ಲಿ NDTVಯ ಪತ್ರಕರ್ತ ಪ್ರಶ್ನೆ ಕೇಳಿರ್ತಾನೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟಿರ್ತಾರೆ. ಅವ್ರೇನಂತ ಉತ್ತರ ಕೊಟ್ಟಿದ್ರು ಕೇಳಿದ್ರೆ, ಕಾನೂನಿನಲ್ಲಿ ಇದಕ್ಕೆ ಪ್ರಾವಧಾನ ಇದೆ. ವ್ಯಕ್ತಿಯ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸುವಂತಹ ತೀರ್ಮಾನವನ್ನ ಸರ್ಕಾರ ಆಗಾಗ ಕೈಗೊಳ್ತಾ ಇರುತ್ತೆ. ಕಾನೂನಿನಲ್ಲಿರುವಂತಹ ಅವಕಾಶದ ಅಡಿಯಲ್ಲಿ ಸರ್ಕಾರ ಈ ತೀರ್ಮಾನ ಕೈಗೊಂಡಿರಬಹುದು. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ.
ಹೀಗಂತ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟಿರ್ತಾರೆ. ಅವರೆಲ್ಲೂ ಸಹ ಅಪ್ಪಿ ತಪ್ಪಿಯೂ ಅತ್ಯಾಚಾರಿಗಳಿಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿಯೇ ಇಲ್ಲ. ಇಲ್ಲಿ ಗುಜರಾತ್ ಸರ್ಕಾರ ಕೈಗೊಂಡಂತಹ ತೀರ್ಮಾನವನ್ನ ಸುಪ್ರೀಂ ಕೋರ್ಟೇ ಒಪ್ಪಿಲ್ಲ, ಅವರಿಗೆ ಪುನಃ ಜೈಲು ಶಿಕ್ಷೆ ಆಗಿದೆ. ಎರಡನೇದಾಗಿ ಇಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಕರ್ನಾಟಕದಲ್ಲೂ ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ 1, 2, 3 ಮರ್ಡರ್ ಮಾಡಿದವ್ರನ್ನೆಲ್ಲ ಸನ್ನಡತೆಯ ಹೆಸರಿನಲ್ಲಿ ಬಿಡುಗಡೆಗೊಳಿಸಿದ್ರು. ಇದು ದೇಶದಲ್ಲಿ ಎಲ್ಲಾ ಸರ್ಕಾರಗಳು ಮಾಡುವಂತಹ ಪ್ರಕ್ರಿಯೆ. ಪ್ರಹ್ಲಾದ್ ಜೋಶಿಯೂ ಕೂಡ ಅದೇ ಗ್ರೌಂಡ್ನಲ್ಲಿ ಮಾತನಾಡಿದರಷ್ಟೇ. ಇಲ್ಲಿ ಬಿಲ್ಕಿಸ್ ಬಾನು ಪ್ರಕರಣ ಇದೆಯಲ್ಲ, ಅದು ಅತ್ಯಂತ ಹೀನಸ್ ಕ್ರೈಮ್ ಆಗಿರುವ ಕಾರಣದಿಂದಾಗಿ ನೈತಿಕವಾಗಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು ತಪ್ಪಿರಬಹುದು. ಆದರೆ ಕಾನೂನಾತ್ಮಕವಾಗಿ ಅವರು ತಪ್ಪು ಹೇಳಿಕೆ ಕೊಟ್ಟಿಲ್ಲ. ಆದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅತ್ಯಾಚಾರಿಗಳಿಗೆ ರಕ್ಷಣೆ ಬೇಕು, ಪ್ರೊಟೆಕ್ಷನ್ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಮಿತ್ರರೇ, ಈ ದೇಶದಲ್ಲಿ ಎಂತೆಂತಹ ಧೈರ್ಯವಂತರನ್ನ ನಾವು ನೋಡಿದ್ದೀವಿ. ಪಾಕಿಸ್ತಾನದವರ ಗುಂಡಿಗೆ ಎದೆ ಕೊಟ್ಟು ಹೋರಾಡುವಂತಹ ಸೈನಿಕರು ನಮ್ಮಲ್ಲಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರಷ್ಟು ಧೈರ್ಯ ಈ ದೇಶದ ಯಾವ ಗಂಡಸಿಗೂ ಇಲ್ಲ. ಯೋಚನೆ ಮಾಡಿ, ಇಷ್ಟೊಂದು ದೊಡ್ಡ ಸುಳ್ಳನ್ನ ಅವರು ಹೇಳಬೇಕು ಅಂತಂದ್ರೆ 8 ಎದೆಯ ಗುಂಡಿಗೆ ಬೇಕು ತಾನೆ. ಸಾಮಾನ್ಯದವ್ರು ಹೇಳೋದಕ್ಕೆ ಸಾಧ್ಯವಾ? ಈ ನಡುವೆ ವಿಡಿಯೋ ಲೆಂತ್ ಜಾಸ್ತಿ ಆಗಬಹುದು, ಆದರೂ ಸಹ ಇನ್ನೊಬ್ಬ ಮಹಾನುಭಾವನ ಬಗ್ಗೆ ನಿಮಗೆ ಹೇಳಲೇಬೇಕು. ಅದು ಮಹಾರಾಷ್ಟ್ರದ ಶ್ರೀಮಾನ್ ಶ್ರೀ ಉದ್ಧವ್ ಠಾಕ್ರೆಯ ಬಗ್ಗೆ. ಇವರು ಬಯಾಲಜಿಕಲಿ ಬಾಲ್ ಠಾಕ್ರೆ ಅವರ ಮಗ ಇರಬಹುದು, ಆದರೆ ಇವರ ಆಚಾರ ವಿಚಾರ ನಡೆ ನುಡಿ ಇದೆಯಲ್ಲ, ಬಾಲ್ ಠಾಕ್ರೆ ಅವರ ಒಂದು ಕೂದಲಿಗೂ ಸಮ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಾಲ್ ಠಾಕ್ರೆ ಅತ್ಯಂತ ಮತಿಭ್ರಷ್ಟ ಆಗಿ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಹೋರಾಟ ಮಾಡಿದಂತಹ ಮೇನ್ ಜಿರಳೆ ಅಭಿಜಿತ್ ದೀಪ್ಕೆ ಇದಾನಲ್ಲ, ಆತನನ್ನ ಈ ಉದ್ಧವ್ ಠಾಕ್ರೆ ಮಹಾವಿಷ್ಣುವಿಗೆ ಹೋಲಿಕೆ ಮಾಡಿದ್ದಾನೆ. ನಾನು ಜಂತರ್ ಮಂತರ್ನಲ್ಲಿ ಈ ಅಭಿಜಿತ್ ದೀಪ್ಕೆಯನ್ನ ನೋಡಿದ್ದೀನಿ. ಆತ ಧರ್ಮ ರಕ್ಷಣೆಗೆ ಬಂದಂತಹ ಮಹಾವಿಷ್ಣು ಹೀಗಂತ ಇದೇ ಉದ್ಧವ್ ಠಾಕ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಿವಸೇನೆಯ ಮುಖ್ಯಸ್ಥನಾಗಿ ಇಂತಹ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಇದಕ್ಕೆ ಮಹಾರಾಷ್ಟ್ರದ ಜನತೆ ಏಕನಾಥ್ ಶಿಂದೆಯದ್ದೇ ಅಧಿಕೃತ ಶಿವಸೇನೆ ಅಂತ ತೀರ್ಪು ಕೊಟ್ಟಿದ್ದು. ಮಿತ್ರರೇ, ಅಸಾದುದ್ದೀನ್ ಓವೈಸಿಯ ಬಾಯಲ್ಲೂ ಕೂಡ ಇಂತಹ ಹೇಳಿಕೆಗಳು ಬರೋದಿಲ್ಲ. ಆ ಮಟ್ಟಿನ ಹೇಳಿಕೆಗಳು ಉದ್ಧವ್ ಠಾಕ್ರೆ ಬಾಯಲ್ಲಿ ಬರ್ತಾ ಇದೆ. ಯಾವ ದೆಹಲಿ ಪ್ರತಿಭಟನೆಯಲ್ಲಿ ರಾಮನ ವಿರುದ್ಧವಾಗಿ ಹೇಳಿಕೆ ಬಂತೋ, ಮೋದಿಯ ತಾಯಿಯ ವಿರುದ್ಧವಾಗಿ ಕೀಳು ನುಡಿಗಳು ಬಂತು, ಹಿಂದೂ ದೇವಾನುದೇವತೆಗಳನ್ನು ಹಂಗಿಸಲಾಯಿತು, ಹಿಂದೂಗಳ ಬಗ್ಗೆ ಟೀಕೆ ಮಾಡಲಾಯಿತು, ಅಲ್ಲಾಹುವಿನ ಬಗ್ಗೆ ಹಾಡು ಹೇಳಲಾಯಿತು, ಅಂತಹ ಹೋರಾಟದ ಮುಖ್ಯಸ್ಥನನ್ನ ಈ ಪುಣ್ಯಾತ್ಮ ವಿಷ್ಣುವಿನ ಅವತಾರಕ್ಕೆ ಹೋಲಿಸ್ತಾ ಇದ್ದಾನೆ. ಮಹಾರಾಷ್ಟ್ರದ ಜನ ಅಲ್ಪ ಸ್ವಲ್ಪ ವೋಟ್ ಹಾಕಿ ಈತನ ಪಕ್ಷಕ್ಕೆ ಉಸಿರಾಡೋದಕ್ಕೊಂದು ಅವಕಾಶನಾದರೂ ಕೊಟ್ಟಿದ್ರು. ಮುಂದಿನ ಚುನಾವಣೆಯಲ್ಲಿ ಈತನ ಪಕ್ಷ ಇತಿಹಾಸದ ಪುಟ ಸೇರೋದು ಗ್ಯಾರಂಟಿ. ಮಿತ್ರರೇ, ಇದಿಷ್ಟು ಈವರೆಗಿನ ಕೆಲವೊಂದಷ್ಟು ಬೆಳವಣಿಗೆಯ ಕುರಿತಾಗಿ ಮಾಹಿತಿ. ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿ ಈಗ ತಾನೇ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದಷ್ಟು ವಿವಾದಗಳು ಸೃಷ್ಟಿ ಆಗ್ತವೆ. ಅದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.